ಗುಲ್ಬರ್ಗಾ ವಿವಿಯಲ್ಲಿ 1 ಕೋಟಿಗೂ ಹೆಚ್ಚು ಲೂಟಿಯಾಗಿದೆ. ಟಿವಿ9 ಬಿಚ್ಚಿಡ್ತಾ ಇದೆ ಗುಲ್ಬರ್ಗಾ ವಿವಿಯ ಮತ್ತೊಂದು ಕರ್ಮಕಾಂಡ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ 1 ಕೋಟಿಗೂ ಹೆಚ್ಚು ಲೂಟಿಯಾಗಿದೆ. ಹಣಕಾಸು ವಿಭಾಗದ ಅಕೌಂಟೆಂಟ್ನಿಂದ ಹಣ ಲೂಟಿಯಾಗಿದೆ. ತುರ್ತು ಭತ್ಯೆ ಹೆಸರಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ವಂಚನೆ ಎಸಗಿದ್ದಾನೆ. ವಿಶ್ವವಿದ್ಯಾಲಯದ ಅಕೌಂಟೆಂಟ್ ಶರಣು ಹೂಗಾರ್ ವಿರುದ್ಧ ಈ ರೀತಿ ಆರೋಪ ಕೇಳಿಬಂದಿದೆ. ಸಿಬ್ಬಂದಿಗೆ ಸಂಬಳದ ಜೊತೆಗೆ ಹೆಚ್ಚುವರಿ ತುರ್ತು ಭತ್ಯೆ ಹಾಕ್ತಾ ಇದ್ರು. ತಪ್ಪಾಗಿ ಬಂದಿದೆ ಅಂತ ತನ್ನ ಖಾತೆಗೆ ವಾಪಸ್ ಹಾಕಿಸ್ಕೊಳ್ತಾ ಇದ್ರು. ಈ ರೀತಿ ಪ್ಲಾನ್ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಈತ ವಂಚನೆ ಎಸಗ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೀವೇನ್ ಫೋಟೋಸ್ ಅಲ್ಲಿ ಗಮನಿಸ್ತಾ ಇದ್ದೀರಿ, ಈತನ ಹೆಸರು ಶರಣು ಹೂಗಾರ್. ಈತ ವಿಶ್ವವಿದ್ಯಾಲಯದಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಈಗ ಸಿಬ್ಬಂದಿಗೆ ಸಂಬಳ ಕೊಡುವಂತ ಸಂದರ್ಭದಲ್ಲಿ ಹೆಚ್ಚುವರಿ ತುರ್ತು ಭತ್ಯೆ ಅಂತ ಹೇಳಿ ಹಾಕಿಸ್ಕೊಳ್ತಾ ಇದ್ದ. ಅದಾದ ನಂತರ ಅವರಿಗೆ ಇಲ್ಲ ತಪ್ಪಾಗಿ ಬಂದಿದೆ ಅಂತ ಹೇಳಿ ತನ್ನ ಖಾತೆಗೆ ವಾಪಸ್ ಹಣವನ್ನ ಹಾಕಿಸ್ಕೊಳ್ತಾ ಇದ್ದ ಅನ್ನುವಂಥ ಆರೋಪ ಇದೆ. ಇದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ 1 ಕೋಟಿಗೂ ಹೆಚ್ಚು ಈತ ಲುಟ್ಟಿ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ತಿಂಗಳ ಸಂಬಳ ಮಾಡುವ ಶಾಖೆಯಲ್ಲಿ ಹೊರಗುತ್ತಿಗೆ ಮೇಲೆ ಕೆಲಸ ಮಾಡುವಂಥ ಶರಣು ಹೂಗಾರ್ ಅನ್ನುವರನ್ನು ಆ ಸಂಬಳ ಮಾಡುವಂಥ ಕೆಲಸಕ್ಕೆ ನಿಯೋಜಿಸಿದ್ದೀವಿ. ಸೊ ಅವರು ಪ್ರತಿ ತಿಂಗಳ ಸಂಬಳ ಮಾಡ್ತಾಯಿದ್ರು. HRMS ಅನ್ನುವಂಥ ಅಡಿಯಲ್ಲಿ ಸಂಬಳ ಮಾಡುವಾಗ ಏನು ಕೆಲವೊಬ್ಬ ಸಿಬ್ಬಂದಿಗಳಿಗೆ ಹೆಚ್ಚಿಗೆ ಎಮರ್ಜೆನ್ಸಿ ಅಲೌನ್ಸಸ್ಸು ಅಂಥೇಳಿ ಕ್ರೆಡಿಟ್ ಮಾಡಿದ್ದಾರೆ. ಸೊ ಕ್ರೆಡಿಟ್ ಮಾಡಿ ಮತ್ತೆ ಅವ್ರ ಕಡೆಯಿಂದ ವಾಪಸ್ ಹಾಕ್ಕೊಂಡಿದ್ದಾರೆ. ನಮಗೆ ಹೆಂಗೆ ಗೊತ್ತಾಯಿತು ಅಂತಂದರೆ ಈ ರೀತಿ ಎಕ್ಸ್ಟ್ರಾ ಅಲೌನ್ಸಸ್ಸು ಹೋಗ್ತಾ ಇವೆ, ಯಾವ ಸಿಬ್ಬಂದಿಗಳಿಗೆ ಹಿಂಗೆ ಕ್ರೆಡಿಟ್ ಮಾಡಿದಾರ, ಇದು ಯಾಕೆ ಹೋಗ್ತಾ ಇದೆ ಅಂಥೇಳಿ ನಮ್ಮ ಆಡಿಟ್ನವರು ಈ ವರ್ಷದ ವರದಿ ಕೊಟ್ಟರು. ಒಂದು ವರದಿ ಕೊಟ್ಟಾಗ ಎಕ್ಸ್ಟ್ರಾ ಈ ಎಮರ್ಜೆನ್ಸಿ ಅಲೌನ್ಸಸ್ ಯಾಕೆ ಕ್ರೆಡಿಟ್ ಆಗ್ತಾ ಇದೆ ಅಂಥೇಳಿ ನೋಡಿದಾಗ ಸೊ ಹೋಗಬಾರ್ದಲ್ಲ, ಇದು ಎಕ್ಸ್ಟ್ರಾ ಸಂಬಳ. ಹೊರಗುತ್ತಿಗೆ ಆಧಾರದಲ್ಲಿ ಟೆಕ್ನಿಷಿಯನ್ ಆಗಿ ಈತ ಕೆಲಸ ಮಾಡ್ತಾ ಇದ್ದ. 10 ವರ್ಷಗಳಿಂದ ಹಣಕಾಸು ವಿಭಾಗದಲ್ಲೇ ಈತನ ಕೆಲಸ. ಹಣ ಲೂಟಿ ಬೆಳಕಿಗೆ ಬರ್ತಾ ಇದ್ದ ಹಾಗೆ ವಿಶ್ವವಿದ್ಯಾಲಯದಿಂದ ಈತನನ್ನ ಕಿಕ್ಔಟ್ ಮಾಡಲಾಗಿದೆ. ಶರಣು ಹೂಗಾರ್ನನ್ನ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಹೊರಹಾಕಿದೆ. ಅಕ್ಟೋಬರ್ 16 ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭೆ ಕರೆದಿದೆ ಆಡಳಿತ ಮಂಡಳಿ. ಸಿಂಡಿಕೇಟ್ ಸಭೆ ನಂತರದಲ್ಲಿ ಪೊಲೀಸರಿಗೂ ದೂರು ಕೊಡುವಂತಹ ಸಾಧ್ಯತೆಗಳಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ಈಗ ಗಮನಿಸ್ತಾ ಇರೋ ಹಾಗೆ ಈಗ ಎಮರ್ಜೆನ್ಸಿ ಫಂಡಿಂಗ್ ಅನ್ನುವಂತಹ ಹೆಸರಲ್ಲಿ ಅಥವಾ ಎಮರ್ಜೆನ್ಸಿ ಅಲೋವೆನ್ಸ್ ಅನ್ನುವಂತಹ ಹೆಸರಿನಲ್ಲಿ ಈತ ಸಂಬಳದ ಜೊತೆಯಲ್ಲಿ ದುಡ್ಡನ್ನ ಹಾಕಿಸ್ಕೊಳ್ತಾ ಇದ್ದ. ನಂತರ ಆತ ತನ್ನ ಖಾತೆಗೆ ಹಣವನ್ನ ಹೆಚ್ಚುವರಿಯಾಗಿ ಬಂದಂತಹ ಹಣವನ್ನ ಹಾಕಿಸ್ಕೊಳ್ತಾ ಇದ್ದ ಅನ್ನುವಂಥದ್ದು. ಇದು ಹೇಗ್ ಗೊತ್ತಾಯ್ತು, ಹೇಗ್ ಬೆಳಕಿಗೆ ಬಂತು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ದತ್ತಾತ್ರೇಯ? ಮತ್ತು ನಿಜಕ್ಕೂ ಇದು ಗುಲ್ಬರ್ಗಾ ಯೂನಿವರ್ಸಿಟಿ ಮತ್ತೊಂದು ಕರ್ಮಕಾಂಡ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಸುಮಾರು 10 ವರ್ಷಗಳಿಂದನೂ ಕೂಡ ಈತ ಶರಣು ಹೂಗಾರ್ ಅನ್ನುವಂತ ವ್ಯಕ್ತಿ ಒಂದೇ ಸ್ಥಳದಲ್ಲಿ ಕೆಲಸ ಮಾಡೋದಂದ್ರೆ ಮತ್ತು ತನ್ನದೇ ಆದಂತ ಒಂದು ಚೈಲ್ಡ್ ನೆಟ್ವರ್ಕ್ ಅನ್ನ ಬೆಳೆಸ್ಕೊಂಡು ಅದರ ಮುಖಾಂತರ ಏನು ಅಂತಂದ್ರೆ ವಿವಿಯ ಏನು ಖಜಾನೆಯನ್ನ ಲೂಟಿ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದ. ಸದ್ಯ ವಿವಿ ಆಡಿಟ್ ಅಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಆತ ಏನು ಈ TADA ಮತ್ತು ಹೆಚ್ಚುವರಿ ಅಲೌನ್ಸ್ ಏನಿದೆ ಇವೆಲ್ಲವನ್ನು ಕೂಡ ಯೂಸ್ ಮಾಡಿಕೊಂಡು ಆಡಳಿತ ಮಂಡಳಿಯಿಂದ ಒಪ್ಪಿಗೆ ಪಡೆಯೋದೇ ಒಂದು ಮತ್ತು ತನ್ನ ಖಾತೆಗಳಿಗೆ ಅಂದ್ರೆ ತನಗೆ ಬೇಕಾದಂತ ಖಾತೆಗಳಿಗೆ ಒಂದಿಷ್ಟು ಹಣವನ್ನ ಹೆಚ್ಚುವರಿಯಾಗಿ ಅವರಿಗೆ ಕ್ರೆಡಿಟ್ ಮಾಡಿ ಆಮೇಲೆ ಅದನ್ನ ಏನು ತನ್ನ ಫೋನ್ ಮಾಡಿ ತನ್ನ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳುವಂತಹ ದಂಧೆಯನ್ನ ಮಾಡ್ಕೊಂಡಿದ್ದ. ಸದ್ಯ ಆಡಿಟ್ ವೇಳೆ ಈ ಒಂದು ಗೋಲ್ಮಾಲ್ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಪ್ರತಿ ವರ್ಷ ಇಂತಿಷ್ಟು ಸ್ಯಾಲ್ರಿ ಮತ್ತು ಇಂತಿಷ್ಟು ಖರ್ಚು ಅಂತ ವಿವಿಗಿರುತ್ತೆ. ಹೀಗಾಗಿ ಏನು ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಹಣ ಖರ್ಚಾಗ್ತಿದೆ ಮತ್ತು ಜಾಸ್ತಿ ಹಣ ಖಜಾನೆಯಿಂದ ಪೋಲಾಗ್ತಿದೆ ಅನ್ನುವಂತ ಒಂದು ಮಾಹಿತಿ ಯಾವಾಗ ಆಡಿಟ್ ಕಮಿಟಿಗೆ ಗೊತ್ತಾಯ್ತು, ಈ ವರ್ಷದ ಏನು ಆಡಿಟ್ ವೇಳೆ ಏನು ಅಂತಾರೆ ಈ ಒಂದು ಗೋಲ್ಮಾಲ್ ಗೊತ್ತಾಗ್ತಿದೆ. ಸದ್ಯ ವಿಧಿ ಆಡಳಿತ ಮಂಡಳಿ ಶರಣು ಹೂಗಾರ್ನನ್ನ ಏನು ಅಂತಾರೆ ವಜಾ ಮಾಡಿರ್ತಕ್ಕಂಥದ್ದು. ಅದೇ ಅಲ್ಲದೆ ತನ್ನ ಏನು ಆಂತರಿಕ ಕಮಿಟಿಯನ್ನ ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.